ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದಕ್ಕೆ ಮತ್ತೆ ಸ್ವಾಗತ. ಒಂದು ವೇಳೆ ಮತ್ತು ಕಠಿಣವಾದ ಪರಿಸ್ಥಿತಿಯೇ ರಾಜ್ಯಕ್ಕೆ ಬರಬಹುದು. ಯಾಕಂದರೆ ಹಿಂದೆ ನೀವು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ನಿಮ್ಮ ಬಗ್ಗೆ ಒಂದಷ್ಟು ಸಾಫ್ಟ್ ಆಗ್ಬೋದು ಅನ್ನುವಂಥ. ನೀವು ಹಿಂದೆ ಕೂಡ ನೀವೇನು ಭೇಟಿ ಮಾಡಿಲ್ಲ ಅಂತ ಇಲ್ಲ, ಪ್ರಧಾನಿಯನ್ನು ಭೇಟಿ ಮಾಡಿದ್ರಿ ನೀವು ನಿಯೋಗವನ್ನು ತೆಗೆದುಕೊಂಡು, CMC ಹಾಗೂ CRA ಗಮನಕ್ಕೂ ಕೂಡ ತಂದ್ರಿ. ಅವೆಲ್ಲವನ್ನೂ ಮೀರಿಯೂ ಕೂಡ ಇಂಥ ತೀರ್ಪುಗಳು ಬಂತು. ಮುಂದೆ ಕೂಡ ಅಂತಹ ಪರಿಸ್ಥಿತಿ ಬರ್ಬೋದು. ಒಂದು ವೇಳೆ ಮತ್ತೆ ರಾಜ್ಯದ ನೀರನ್ನು ತಮಿಳುನಾಡಿಗೆ ಬಿಡುವಂಥ ಪರಿಸ್ಥಿತಿ ಬಂದರೆ ನೀವು ಅಧಿಕಾರವನ್ನು ಬೇಕಾದರೂ ಬಿಡ್ತೀನಿ, ನೀರು ಬಿಡಲ್ಲ ಅನ್ನುವಂಥ ಒಂದು ಕಠಿಣ ನಿಲುವನ್ನು ತೆಗೆದುಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇದ್ದೀರಾ ಶೆಟ್ಟರ್? ನೋಡಿ, ಒಂದು ನಾನು ಹೇಳ್ತೀನಿ, ಇದರಲ್ಲಿ ವೀರಾವೇಶದ ಘೋಷಣೆ ಮತ್ತೊಂದು ಪ್ರಶ್ನೆ ಇಲ್ಲ. ಕಾನೂನು ರೀತಿಯನ್ನು ಹೋರಾಟ ಮಾಡ್ತಿದ್ದೇವೆ, ಆ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ, ಅದನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ನ್ಯಾಯ ಸಿಗ್ತದೆ ಅನ್ನೋಂಥ ವಿಶ್ವಾಸ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೇನೆ. ಹಾಗೆ ಮತ್ತೆ ನಾನು ಪುನಃ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಇವತ್ತಿನ ಪರಿಸ್ಥಿತಿ ಏನಿದೆ ಇವನ್ನು ಮೀರಿಯೂ ಕೂಡ ನೀವು ರಾಜ್ಯ ಜನರಿಗೆ ಯಾಕಂದರೆ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಉಳಿದಿರುವಂಥದ್ದು 4 ತಿಂಗಳು. BJP ಸರ್ಕಾರವನ್ನು ಅಧಿಕಾರಕ್ಕೆ ತರುವಾಗ ಬಹಳ ದೊಡ್ಡ ನಿರೀಕ್ಷೆಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ತಂದಿದ್ದರು. ಇಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ನಂತರ ಏನು ಜಗದೀಶ್ ಶೆಟ್ಟರ್ ಅವರು ಮಾಡಿದರು ಅನ್ನುವಂಥದ್ದು ಯಾವುದೋ ಒಂದನ್ನು ಹೇಳುವಂತಹ ಮನಸ್ಥಿತಿಯಲ್ಲಿರ್ತಾರೆ ಎಲ್ಲರೂ ಕೂಡ. ನೀವು ಅಂಥದ್ದೊಂದನ್ನು ಮಾಡುವಂಥ ಮನಸ್ಥಿತಿಯಲ್ಲಿದ್ದೀರಾ? ಅಂಥದ್ದೊಂದು ಏನಾದರೂ ಸಿದ್ಧತೆಯನ್ನು ನಡೆಸಿದ್ದೀರಾ? ಜನರಿಗೆ ನಿಮ್ಮ ಕೊಡುಗೆ ಏನು? ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ಜನರಿಗೆ ಕೊಡುಗೆ ಏನು? ನಾನು ಮುಖ್ಯಮಂತ್ರಿಯಾಗಿ ಸ್ಥಾನ ತೆಗೆದುಕೊಂಡ ಮೇಲೆ 4 ತಿಂಗಳಾಗಿದೆ. ಎಸ್, ಈ 12ನೇ ತಾರೀಕಿಗೆ 5 ತಿಂಗಳಾಗ್ತದೆ. ಇದರಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ, ಬೇಕಾದಷ್ಟು ಸಮಸ್ಯೆಗಳ ಬಗ್ಗೆ ಸಾಲ್ವ್ ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಿದಂಥದ್ದು, ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರ ತೆಗೆದುಕೊಂಡು ಒಂದು 15 ದಿವಸಕ್ಕೆ ಇವತ್ತು 3,600 ಕೋಟಿಯಷ್ಟು ಪ್ರತಿಯೊಬ್ಬ ರೈತರಿಗೆ 25,000 ಸಾಲ ಮನ್ನಾ ಮಾಡುವಂಥ ದಿಟ್ಟವಾದಂಥ ನಿರ್ಧಾರವನ್ನು ನಾನು ಕೈಗೊಂಡೆ. ಆಮೇಲೆ ಈಶಾನ್ಯ ಜನಾಂಗದ ಜನರು ಒಂದು ಪ್ರಶ್ನೆ ಬಂದಾಗ ಅನ್ನು ಹ್ಯಾಂಡಲಾಗಿ ಮಾಡಿದ್ವಿ, ಹ್ಯಾಂಡಲನ್ನ ಭಾಳ ಸ್ಮೂತಾಗಿ ಮಾಡಿದ್ವಿ. ಹಲವಾರು ಕುಡಿಯುವ ನೀರಿನ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ, ಹೊಸ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ, ಕುಡಿಯುವ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೇವೆ. ಹೀಗಾಗಿ ಸಾಕಷ್ಟು 4 ತಿಂಗಳ ಅವಧಿಯಲ್ಲಿ ಏನು ಮಾಡಬೇಕು ಸಾಧ್ಯ ಆದಷ್ಟು ಹೆಚ್ಚಿಗೆ ನಾವು ಮಾಡುವಂಥ ಮುಂದಿನ 4 ತಿಂಗಳಲ್ಲಿ, ಈಗ ಫೆಬ್ರವರಿ ತಿಂಗಳಲ್ಲಿ ಬಜೆಟನ್ನು ಮಂಡನೆ ಮಾಡ್ತೀನಿ. ಆ ಬಜೆಟ್ ನಂಬಿಕೆ ಇದೆ, ಯಾಕಂದರೆ ಎಲ್ಲ ಒಂದು ಕಡೆ ಇದೇ ಕೊನೆ ಅಧಿವೇಶನ, ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೀತಿರುವಂಥ ಅಧಿವೇಶನವೇ ಕೊನೆ ಆಗಬಹುದು, ಮತ್ತೊಂದು ಅಧಿವೇಶನ ನಡೆಯದೇ ಹೋಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಅಧಿಕಾರ ತೆಗೆದುಕೊಂಡು 1 ತಿಂಗಳಿಂದ ಇದು ಪ್ರಾರಂಭ ಆಗಿದೆ. ಎಸ್, ಅಫ್ಕೋರ್ಸ್, ಅದಕ್ಕಾಗಿ 5 ತಿಂಗಳು ಬಂದು ಮುಟ್ಟಿದ್ದೇನೆ. ಮಾರ್ಚು ಏಪ್ರಿಲ್ಗೂ ಬಂದು ಮುಡ್ತೇವೆ. ಫೆಬ್ರವರಿ ತಿಂಗಳಲ್ಲಿ ಬಜೆಟನ್ನು ಮಂಡನೆ ಮಾಡ್ತೀನಿ, ಉತ್ತಮವಾದಂಥ ಬಜೆಟ್ ಕೊಡ್ತೀನಿ. ನೀವೇನು ಕೇಳಿದ್ರಲ್ಲ ಮುಂದೆ ಯಾವ ರೀತಿ ನಿಮ್ಮ ಯೋಜನೆಗಳಿರ್ತವೆ ಅದನ್ನೆಲ್ಲ ಆ ಬಜೆಟ್ನಲ್ಲಿ ತೋರಿಸ್ತೀನಿ. ಅಂಥದ್ದೊಂದು ಬಜೆಟನ್ನು, ನಿಮ್ಮ ಕನಸಿನ ಬಜೆಟನ್ನು ಮಂಡಿಸಬೇಕು ಅಂತ ಆದರೆ ನಿಮ್ಮ ಜೊತೆ ಇರುವಂತಹ, ನಿಮ್ಮ ಪಕ್ಷದಲ್ಲಿದ್ದೂ ಕೂಡ ಬೇರೆಯವ್ರ ಜೊತೆ ಗುರುತಿಸಿಕೊಂಡಿರುವಂತಹ ಶಾಸಕರು, ಬಹುಶಃ ನೀವೇನು ಹೇಳ್ತಾ ಇದ್ರಲ್ಲ ಅವರು ಒತ್ತಡಕ್ಕೆ ಹೋಗಿದ್ದಾರೋ ಮತ್ತೊಂದು ಕಾರಣಕ್ಕೋ ಅಂತಲಿ, ಆ ಕಾರಣಗಳೇ ನಿಜವಾಗಿ ಅವರು ನಿಮ್ಮ ಜೊತೆ ಸ್ಟೇಬಲ್ ಆಗಿ ಇರಬೇಕಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಹೇಳಿದ್ದೆಲ್ಲವೂ ಕೂಡ, ಅಥವಾ ನೀವೇನೋ ಒಂದು ಕನಸನ್ನು ಇಟ್ಕೊಂಡಿರ್ತೀರಿ, ಅದು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಜಗದೀಶ್ ಶೆಟ್ಟರೇ, ಆ ಕಾರಣಕ್ಕಾಗಿ ನೀವು ಬಜೆಟನ್ನು ಮಂಡಿಸಬೇಕು ಅನ್ನೋ ಕಾರಣಕ್ಕಾಗಿಯೋ ಅಥವಾ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೋ ನೈತಿಕ ಅಧಪತನಕ್ಕೆ ಹೋದಾಗಲೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಕೊಡ್ತೀರಾ? ನಾನು ಒಂದು ಹೇಳ್ತೀನಿ, ಇವತ್ತು ಇಷ್ಟೆಲ್ಲ ನಡೆದ ಮೇಲೆ ಒಬ್ಬ ಶಾಸಕನು ಸರ್ಕಾರದ ಮೇಲೆ ಅವಿಶ್ವಾಸ ವ್ಯಕ್ತಪಡಿಸಿಲ್ಲ. ಇದೆಲ್ಲ ಪದೇ ನೀವು ಹೇಳ್ತಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡಿ, ಅದು ಪ್ರಶ್ನೆ ಅಲ್ಲ. ಎಂಥವೆಲ್ಲ ಸಾಕಷ್ಟು ಸರ್ಕಾರಗಳು ಅವಿಶ್ವಾಸ ವ್ಯಕ್ತಪಡಿಸಿ ಮತ್ತೊಂದಾಗಿ ಸಾಕಷ್ಟು ಸರ್ಕಾರ ಚುನಾವಣೆ ಕಣ್ಣೆದುರುಗಡೆ ಇದೆ. ನೋಡಿ, ಒಂದು ಹೇಳಿದ್ರೆ ಇವತ್ತು ಜಗದೀಶ್ ಶೆಟ್ಟರ್ ನಾಯಕತ್ವವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ, ತಿಳ್ಕೊಂಬಿಡಿ. ಜಗದೀಶ್ ಶೆಟ್ಟರ್ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, BJP ಸರ್ಕಾರನ ಒಪ್ಕೊಂಡಿದ್ದಾರೆ. ಇದು ಆಡಳಿತ ಪೂರ್ಣಗೊಳಿಸಬೇಕನ್ನುವಂಥದ್ದು ಎಲ್ಲರದ್ದು ಆಸೆ ಇದೆ. ಹೀಗಾಗಿ ಸರ್ಕಾರಕ್ಕೆ ತೊಂದರೆ ಇಲ್ಲ ಅಂತ ನಾನು ಪದೇ ಹೇಳ್ತಾ ಇದ್ದೇನೆ. ಬಜೆಟನ್ನು ನಾನು ಮಂಡನೆ ಮಾಡ್ತೀನಿ. ಮುಂದಿನ ಸಲ ಅಧಿಕಾರಕ್ಕೆ ಮತ್ತೆ ನಾವು ಬರ್ತೇವೆ, BJP ನೇತೃತ್ವದ ಸರ್ಕಾರನ ಬರ್ತದೆ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೇನೆ, ಆ ಕಾನ್ಫಿಡೆಂಟು ಎಲ್ಲ ಹಿಂದೆ ದೃಷ್ಟಿಕೋನ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಒಂದು ಸತ್ಯಾಂಶವನ್ನು ಮುಚ್ಚಿಡುವಂಥದ್ದಾಗಲಿ ಮತ್ತೊಂದಲ್ಲ, ನೇರವಾಗಿ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಅದೇ ಸರ್ಕಾರವನ್ನು ಬೀಳಿಸಿದಂಥ ಕೆಟ್ಟ ಹೆಸರು ಬೇಡ. ಚುನಾವಣೆಗೆ ಹೋಗುವಾಗ ಇವರು ಸರ್ಕಾರವನ್ನು ಬೀಳಿಸಿದ್ರು, ಅದೇ ಕಾರಣಕ್ಕಾಗಿ ಯಡಿಯೂರಪ್ಪನವರು ಹಿಂಜರಿತಾ ಇದ್ದಾರೆ, ಅದೇ ಕಾರಣಕ್ಕಾಗಿ ವಿರೋಧ ಪಕ್ಷದವರು ಹಿಂಜರಿತಾ ಇದ್ದಾರೆ ಅನ್ನುವಂಥ ಮಾತಿದೆ. ಬಹುಶಃ ಈ ಅದರ ಸಲುವಾಗಿ ನಾನು ವಿಸರ್ಜನೆ ಮಾಡಿ ಹೋಗ್ಬಿಡ್ಲಿ, ಅವ್ರು ಅದನ್ನೇ ಹೇಳ್ತಿದ್ದಾರೆ. ನಂತರ ನೋಡ್ರಿ, ಇವ್ರಿಗೆ ಅಧಿಕಾರ ಕೊಟ್ಟರು, ಯಾವುದೇ ತೊಂದರೆ ಇಲ್ಲದ್ರು ಬಹುಮತ ಇದ್ದಾಗೂ ಸಹಿತ ಅಧಿಕಾರ ಬಿಟ್ಟು ಹೋದ್ರಲ್ಲ ಅಂತಂತಾರೆ, ಪಲಾಯನವಾದ ಮಾಡಿದ್ರು ಅಂತಾರೆ ಜನ. ಅದು ಒಂದು ನೆಗೆಟಿವ್ ಕ್ಯಾಂಪೇನ್. ನಾಳೆ ನೀವೇ ಅಂತೀರಿ ಇವ್ರ ಅವಕಾಶ ಇತ್ತು, ರಾಜಕಾರಣ ಮಾಡಬೇಕಾಗಿತ್ತು, ರಾಜಕೀಯ ತಂತ್ರ ಮಾಡಬೇಕಾಗಿತ್ತು ಜಗದೀಶ್ ಶೆಟ್ಟರು, ಇವರು ಸೌಮ್ಯರು, ಹಿಂಗೆ ಇವರು ಅಧಿಕಾರ ಬಿಟ್ಟು ಹೋಗ್ಬಿಟ್ರು, ಇವ್ರಿಗೆ ನಡೆಸಲಿಕ್ಕೆ ಆಗೋದು ನೀವೇ ಕ್ವಶನ್ ಮಾಡ್ತೀರಿ. ನಾಳೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಚುನಾವಣಾ ವಿಚಾರ ಯಾವುದು? ಪ್ರಮುಖವಾದಂತಹ ಚುನಾವಣಾ ವಿಚಾರ ಯಾವುದು? ನೋಡ್ರಿ, ಅಭಿವೃದ್ಧಿ. ಈಗಾಗಲೇ 4.5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಮತ್ತೆ ಅಭಿವೃದ್ಧಿಯ ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು
ಇವತ್ತೇನು ಗುಜರಾತ್ ನಂಬರ್ 1 ಅಂತಾರಲ್ಲ, ಗುಜರಾತ್ ನಂಬರ್ 1 ಮೀರಿಸುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ, ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ, ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವಂಥದ್ದು, ದೀನದಲಿತರ ಎಲ್ಲ ವರ್ಗಕ್ಕೆ ಅನುಕೂಲ ಮಾಡುವಂಥದ್ದು ಯೋಜನೆ ತೊಗೊಂಬಂದು ಇವತ್ತು ಅತ್ಯುತ್ತಮ ರಾಜ್ಯ ಅನ್ನುವಂಥ ರೀತಿಯಲ್ಲಿ ಗುರಿಯನ್ನು ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಿಮ್ಮ ನೇರ ಎದುರಾಳಿ ಯಾರು? KJPಯ, JDS, ಕಾಂಗ್ರೆಸ್? ನೋಡ್ರಿ, ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸು ಮತ್ತು BJP ಮೊದಲಿಂದ ಎದುರಾಳಿಯಾಗಿ ಬಂದಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ನೇರವಾದಂಥ ನೇರ ಪ್ರತಿಸ್ಪರ್ಧೆ ಅಂತೀರಿ. ಹಾಗಾದರೆ ಯಡಿಯೂರಪ್ಪನವರ KJP ಪಕ್ಷ ನಿಮಗೆ ಸ್ಪರ್ಧೆ ಅಲ್ಲ? ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. JDS ಬಗ್ಗೆ ಒಂದಷ್ಟು ಮೃದು ಧೋರಣೆ ಇದೆಯಾ? ನೋಡಿರಿ, JDSದ್ದು ಯಾವಾಗಲೂ ಅಸ್ತಿತ್ವ ನಾವು ನೋಡಿದ್ದೇವೆ. ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾದಂಥ ಪಾರ್ಟಿ. ಒಂದು ವೇಳೆ ಅಗತ್ಯ ಬಿದ್ದರೆ ಅವ್ರ ಜೊತೆ ಕೈ ಜೋಡಿಸ್ತೀರಾ? ನಾನು ಹೇಳಿದಿಲ್ಲ, ಇವತ್ತು ನಾನು ಹೇಳಿದಿಲ್ಲ. ನಮ್ಮದೇ ಸ್ಪಷ್ಟ ಬಹುಮತ, ಇವತ್ತು ಸ್ಪಷ್ಟ ಬಹುಮತ ಇದೆ. ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ನಮಗೆ ಬರ್ತದೆ. ಮೈತ್ರಿಯ ಪ್ರಶ್ನೆಯೇ ಇಲ್ಲ. ಸ್ಪಷ್ಟ ಬಹುಮತ ಬಂದಾಗ ಮೈತ್ರಿ ಪ್ರಶ್ನೆಯಲ್ಲಿ ಬರ್ತದೆ. ಒಂದು ವೇಳೆ ಅವತ್ತು ಹೇಳ್ತೀನಿ ನಾನು ನಿಮಗೆ 130 ಸೀಟು, ನಾನು ಹೇಳಿದಿಲ್ಲ 130 ಸೀಟೇ ಬರ್ತದೆ ಅಂತ ಹೇಳಿದೆ. ಅದೇ ಕಡೆಯ ಮಾತು ಅಂತೀರಿ. ಕಡೆಯದಾಗಿ ಈ ರಾಜ್ಯ ಜನರಿಗೆ ಜಗದೀಶ್ ಶೆಟ್ಟರ್ ಅವರ ಅಂತಿಮವಾದ ಮಾತೇನು? ಒಂದು ಹೇಳ್ತೀನಿ, ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವೆಲ್ಲ ಕೂಡ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದಿರಿ, ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಅದನ್ನೊಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿ ಸಹಕಾರ ಜನರಿಂದ ಇರಲಿ, ಆ ಆಶೀರ್ವಾದ ಸದಾ ನನ್ನ ಮೇಲೆ, ನಮ್ಮ ಪಕ್ಷದ ಮೇಲೆ ಇರಲಿ ಅಂತೇಳಿ ನಾನು ಜನರಲ್ಲಿ ಕೇಳ್ಕೊತೇನೆ. ಧನ್ಯವಾದ ಜಗದೀಶ್ ಶೆಟ್ಟರ್ ಅವರೇ. ಜಗದೀಶ್ ಶೆಟ್ಟರ್ ಅವರು ಮಾತೇ ಆಡೋಲ್ಲ ಅನ್ನುವಂಥ ಮಾತಿತ್ತು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದ ನಂತರ ಬ್ರೇಕಿಂಗ್ ನ್ಯೂಸ್ ತಪ್ಪಿ ಹೋಗಿದೆ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ನೀವು ಬಹಳ ನೇರವಾಗಿ, ಮುಕ್ತವಾಗಿ ಮಾತನಾಡಿದ್ರಿ. ಹಲವಾರು ವಿಚಾರಗಳನ್ನ ನಿಮ್ಮ ಅಂತರಾಳದಿಂದ ಹಂಚಿಕೊಂಡ್ರಿ. ಧನ್ಯವಾದ ಜಗದೀಶ್ ಶೆಟ್ಟರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದ. ಇದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.